ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಬೆಳಗಾವಿ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕೊರೋನಾ ಸೋಂಕಿತೆ ಸರಿಯಾಗಿ ಟ್ರಾವೆಲ್ ಹಿಸ್ಟರಿ ಕೊಡ್ತಾ ಇಲ್ಲ ಅಂತೇಳಿ ಅವರು ಆರೋಪ ಮಾಡಿರೋದು. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೊರೋನಾಗೆ ಯಾರು ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತೇಳಿ ಕೂಡ ಎಚ್ಚರಿಸಿದ್ದಾರೆ. ಇನ್ನು ಸಾರ್ವಜನಿಕರು ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು. ಭಯ ಪಡುವಂತಿಲ್ಲ, ಆದರೆ ಎಚ್ಚರಿಕೆಯನ್ನ ವಹಿಸಲೇಬೇಕು. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲೂ ಕೋವಿಡ್ ವಾರ್ಡ್ಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಭೆ ಸಮಾರಂಭದಲ್ಲಿ ಮಾಸ್ಕ್ ಧರಿಸಿ ಅಂತ ಡಿಎಚ್ಒ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಗರ್ಭಿಣಿ ತಮ್ಮ ಟ್ರಾವೆಲ್ ಹಿಸ್ಟರಿ ಬಗ್ಗೆ ಹೇಳ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಟ್ರಾವೆಲ್ ಹಿಸ್ಟರಿ ಯಾತಕ್ಕಾಗಿ ಕೇಳ್ತಾರೆ ಅಂದರೆ, ಎಲ್ಲೆಲ್ಲಿ ಹೋಗಿದ್ರು ಇವರು, ಯಾರ್ಯಾರನ್ನ ಭೇಟಿ ಆಗಿದ್ದಾರೆ, ಆ ಜಾಗದಲ್ಲಿ ಮತ್ತೆ ಯಾರ್ಯಾರು ಬಂದಿದ್ರು, ಅವರಿಗೇನಾದರೂ ಸೋಂಕಿತ್ತಾ, ಅವ್ರನ್ನ ಕೂಡ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ಹೀಗಾಗಿ ಟ್ರಾವೆಲ್ ಹಿಸ್ಟರಿಯನ್ನು ಕೇಳ್ತಾರೆ. ಬಟ್ ಗರ್ಭಿಣಿ ಅಂತ ಬಂದಾಗ ಹೆಚ್ಚಾಗಿ ಬೇರೆ ಬೇರೆ ಕಡೆ ಅಥವಾ ದೂರದ ಪ್ರಯಾಣವನ್ನು ಬೆಳೆಸಿರಲ್ಲ. ಆದರೂ ಕೂಡ ಎಲ್ಲೆಲ್ಲಿ ಹೋಗಿದ್ರು ಅನ್ನೋದನ್ನ ಹೇಳಿದರೆ ಸೂಕ್ತ. ಯಾಕೆಂದರೆ ನಿಜಕ್ಕೂ ಕೂಡ ಯಾವ ವೈರಸ್ ಇದೆ, ಈಗಾಗಲೇ ಕೊರೋನಾ ಅಂತ ಬಂದಾಗ ಅದರ ರೂಪಾಂತರ ತಳಿಗಳಿದ್ದಾವೆ. H1N1 ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಸ್ವರೂಪಗಳು ಕೂಡ ಇದ್ದಾವೆ. ಹಾಗಾಗಿ ಅದನ್ನು ಕಂಡುಹಿಡಿಬೇಕು, ಯಾರಿಂದ ಇವ್ರಿಗೆ ಬಂತು ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ನಿಮ್ಮ ಟ್ರಾವೆಲ್ ಹಿಸ್ಟರಿಯನ್ನು ಕೇಳ್ತಾರೆ ಅಷ್ಟೇ. ಇನ್ನು ಹೋಮ್ ಕ್ವಾರಂಟೈನ್ ಇರ್ಬೋದು ಅಥವಾ ಆಸ್ಪತ್ರೆಯಲ್ಲೇ ನಿಮಗೆ ಚಿಕಿತ್ಸೆ ಮುಂದುವರಿಸೋದಿರ್ಬೋದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು ಅಂದರೆ ನೀವು ಸರಿಯಾಗಿ ಈ ಒಂದು ಆರೋಗ್ಯ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಸಹಕಾರವನ್ನು ಕೊಡಬೇಕಾಗುತ್ತೆ. ಕಳೆದೊಂದು 15-20 ದಿನದಿಂದ ಅದು ಸಿಂಗಾಪುರದಲ್ಲೇ ಮೊದಲು ಕೋವಿಡ್ ಕೇಸ್ ಅದು ಅಂತ ಒಂದಿಷ್ಟು ಮಾಹಿತಿ ಬಂದು, ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದು ಕೇಸ್ ಬರ್ತಾ ಇದ್ದಾವೆ. ಸುಮಾರು ಒಂದು 30-32 ಕೇಸೇನೋ ರಿಪೋರ್ಟ್ ಆಗಿದ್ದಾವೆ. ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದ್ದಾವೆ. ಈಗ ಮೇನ್ ಹೇಳೋದಂದರೆ, ಇದು ಇತ್ತು ಮೊದಲಿಂದನೂ ಕೂಡ, ಅಂದರೆ ಕೋವಿಡ್ ಬಂದಾಗಿಂದ. ಈಗ ಇಮ್ಯುನೈಸೇಷನ್ ಮಾಡಿದ್ದೀವಿ ಮತ್ತು ಎಲ್ಲರಿಗೆ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ. ಆದರೂ ಕೂಡ ಸಣ್ಣ ಮಕ್ಕಳು, ಇನ್ಫಂಟ್ಸ್ ಅಂತ ಹೇಳ್ತೀವಿ, ಸಣ್ಣ ಮಕ್ಕಳು, ಗರ್ಭಿಣಿಯರು, ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಇರ್ಬೋದು, ಅಥವಾ ಡೆಬಿಲಿಟೇಟಿಂಗ್ ಡಿಸೀಸಿಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತೈತಿ, ಅಂಥವ್ರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ. ಎಳ್ಳೂರು ಕೇಲಿಯಲ್ಲಿ ಮೊದಲಾಗ ಅವರು ಅಡ್ಮಿಟ್ ಆಗಿದ್ದರು. ಗರ್ಭಿಣಿ 25 ವರ್ಷದ ಗರ್ಭಿಣಿ ಹೆಣ್ಣುಮಗಳಿಗೆ ಈಗ ಕಂಡು ಬಂದಿದೆ. ಮೊದಲು ಅವರು ಎಳ್ಳೂರು ಕೇಲಿಯಲ್ಲಿ ಅಡ್ಮಿಟ್ ಆಗಿ ಈಗ ನಮ್ಮ ದೊಡ್ಡ ಕೇಲಿ ಪ್ರಭಾಕರ್ ಕೋರೆ ಕೇಲಿ ಹಾಸ್ಪಿಟಲ್ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮಗೆ ರಿಪೋರ್ಟ್ ಆಗಿದೆ. ಇದಕ್ಕೆ ಟ್ರಾವೆಲ್ ಹಿಸ್ಟ್ರಿ ಇದೆ, ಬಟ್ ಅದು ಆಲ್ಮೋಸ್ಟ್ 1 ತಿಂಗಳು ಹಿಂದೆ ಹೋಗಿದಾರಂತೆ ಒಬ್ರು ಅಂತಾರೆ, ಒಬ್ರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ. ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಇಲ್ಲ. ಅವ್ರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ಬರು ನಮಗೇನೋ ಹೇಳಿದ್ರು. ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಟ್ರಾವೆಲ್ ಹಿಸ್ಟ್ರಿ ಇದೆ, ಬಟ್ ಅದು ಆಲ್ಮೋಸ್ಟ್ 1 ತಿಂಗಳು ಹಿಂದೆ ಹೋಗಿದಾರಂತೆ ಒಬ್ರು ಅಂತಾರೆ, ಒಬ್ರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ. ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಇಲ್ಲ. ಅವ್ರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ಬರು ನಮಗೇನೋ ಹೇಳಿದ್ರು. ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಈಶ್ವರ್ ಗಡಾದ್ ಅವರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತನಾಡಿಸಿದ್ದಾರೆ. ಏನು ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ಒಕ್ಕರಿಸ್ತಾ ಇದೆ. ಈಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕೂಡ 25 ವರ್ಷದ ಗರ್ಭಿಣಿಗೆ ಈಗ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಏನು ಅಲರ್ಟ್ ಆಗಿದೆ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಬೆಳಗಾವಿ DHO ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಬೆಳಗಾವಿಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ. ಹೌದು ಸರ್, ಒಂದು ಪಾಸಿಟಿವ್ KLE ಪ್ರಭಾಕರ್ KLE ಆಸ್ಪತ್ರೆಯಿಂದ ರಿಪೋರ್ಟ್ ಆಗಿದೆ ನಮಗೆ ಈಗಾಗಲೇ.
ಈಗ ಸದ್ಯದಲ್ಲಿ ಅಂತ ಏನಿಲ್ಲ, ಅದು ಒಂದೇ ಕೇಸ್ ಆಗಿರುವಂಥದ್ದು, ಪಾಸಿಟಿವ್ ಕೇಸ್. ಗರ್ಭಿಣಿ ಇದ್ದಾರೆ, ಅವರು 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವ್ರಿಗೆ ಇದ್ರ ಜೊತೆಗೆ ಹೈಪೋಥೈರಾಯ್ಡಿಸಮ್ ಎಲ್ಲ ಇದೆ, ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ ಕಂಡೀಷನ್, ICUದಲ್ಲಿದ್ದಾರೆ. ಸರ್, ಮಹಾರಾಷ್ಟ್ರದಲ್ಲಿ ಈಗಾಗಲೇ 3 ಜನ ಕೋವಿಡ್ಗೆ ಬಲಿಯಾಗಿರ್ತಕ್ಕಂಥದ್ದು, ಜೊತೆಗೆ ಮಹಾರಾಷ್ಟ್ರದ ಪ್ರಕರಣ ಹೆಚ್ಚಾಗ್ತಾ ಇದ್ದಾವೆ, ರಾಜ್ಯದಲ್ಲಿ ಕೂಡ ಪ್ರಕರಣ ಹೆಚ್ಚಾಗಿದ್ದಾವೆ. ಯಾವ ರೀತಿ ಗಡಿ ಜಿಲ್ಲೆಯಲ್ಲಿ ಅಲರ್ಟ್ ಮಾಡ್ಕೊಂತಾರೆ? ಗಡಿ ಜಿಲ್ಲೆ ಅಂದರೆ ಆ ರೀತಿ ನಾವು ಬಾರ್ಡರ್ನಲ್ಲಿ ಮೊದಲೇನು ನಾವು ಸೀಲ್ ಮಾಡಿಕೊಂಡು ಅಲ್ಲಿ ತಪಾಸಣೆ ಮಾಡೋದೆಲ್ಲ ಮಾಡ್ತಿದ್ವಲ್ಲ, ಅದನ್ನೇನು ನಾವು ಈಗ ಮಾಡಿಲ್ಲ. ಆ ರೀತಿ ಆತಂಕ ಪಡುವಂಥ ಸ್ಥಿತಿ ಈಗೇನಿಲ್ಲ. ಇಲ್ಲೊಂದು ಏನು ನಾವು ರೆಗ್ಯುಲರಾಗಿ ಏನು ಟೆಸ್ಟಿಂಗ್ಗಳು ಮಾಡ್ತಾ ಇದೀವಲ್ಲ, ಆ ತಯಾರಿ ಮಾಡ್ಕೊಳ್ಳೋದು ಮತ್ತು ಜನರಿಗೆ ಒಂದು ಮುನ್ನೆಚ್ಚರಿಕೆಯಾಗಿ ಏನೇನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸುವ, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸರ್, ಯಾರೆಲ್ಲ ಎಚ್ಚರದಿಂದಿರಬೇಕು ಮತ್ತು ಟೆಸ್ಟಿಂಗ್ ಯಾವಾಗಿಂದ ಆರಂಭ ಮಾಡ್ತೀವಿ? ಈಗ ಇದು ಮುಖ್ಯವಾಗಿ ಈಗ ಕಮ್ಯುನಿಟಿಯಲ್ಲಿ ಒಂದು ಹರ್ಡ್ ಇಮ್ಯುನಿಟಿ ಮತ್ತು ಅಂದರೆ ಎಲ್ಲರಿಗೂ ಇಮ್ಯುನಿಟಿ ಇರೋದ್ರಿಂದ, ಇಮ್ಯುನೈಸೇಷನ್ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಅತಿ ಏನೋ ವಯಸ್ಸಾದಂಥ ಜನರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಮತ್ತು ಡೆಬಿಲಿಟೇಟಿಂಗ್ ಡಿಸೀಸ್ ಅಂದರೆ ಈಗ ಕ್ಯಾನ್ಸರ್ ಕೀಮೊಥೆರಪಿ ತಗೊಳ್ಳೋರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರ್ತೈತಿ. ಪ್ರೆಗ್ನೆಂಟ್ ವುಮನ್ ಇರ್ಬೋದು, 1 ವರ್ಷದ ಕೆಳಗಿನ ಚಿಕ್ಕ ಮಕ್ಕಳಿಗೆ, ಅಂಥವ್ರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇದ್ದವ್ರಿಗೆ ಇದೊಂದು ಸ್ವಲ್ಪ ಬರುವಂಥ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ಅವರನ್ನು ಈ ಏನು ಮಾಸ್ ಕಾಂಗ್ರಿಗೇಷನ್, ಜನ ಜಾಸ್ತಿ ಇರುವಲ್ಲಿ ಜನಜಂಗುಳಿಯಲ್ಲಿ ಹೋಗದಂಗೆ ನೋಡ್ಕೊಳ್ಳೋದು, ಸ್ವಲ್ಪ ಪರ್ಸನಲ್ ಕೇರ್ ಜಾಸ್ತಿ ಮಾಡಬೇಕಾಗಿದೆ. ನಾವು ಮಾಸ್ಕು, ಸ್ಯಾನಿಟೈಸರ್ ಮತ್ತೆ ಬಳಸಂತ ಹೇಳ್ತೀರಾ ಮುಂಜಾಗ್ರತೆಯಾಗಿ? ಅಂದರೆ ಇವ್ರಿಗೆಲ್ಲ ಬಳಸಲೇಬೇಕು. ನಾವು ಎಲ್ಲರೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ದಿನನಿತ್ಯದ ಆರೋಗ್ಯಕ್ಕೆ ಇವು ಭಾಳ ಮುಖ್ಯ. ಕೈ ತೊಳೆದು, ಒಳ್ಳೆ ಆಹಾರ ತಿನ್ನೋದು, ಬಿಸಿ ಆಹಾರ ತಿನ್ನೋದು, ಒಳ್ಳೆ ನೀರು ಕುಡಿಯೋದು, ಇವೆಲ್ಲ ಮಾಡಿದರೆ ಉಳಿದೆಲ್ಲ ರೋಗಗಳಿಗೆ ಏನು ನಾವು ಮಾಡ್ತೀವಿ ಅದೇ ಇವಕ್ಕೂ ಕೂಡ ಅದೇ ರೀತಿ ನಾವು ಒಂದು ಸ್ವಲ್ಪ ಡಿಸ್ಟೆನ್ಸಿಂಗ್ ಇಟ್ಕೊಂಡ್ರೆ, ಒಬ್ರಿಗೊಬ್ಬರು ಉಸಿರು ಬಡಿದ್ರಿಂದ ಏನು ಹರಡ್ತಾವಲ್ಲ ಅಂಥ ರೋಗಗಳು, ಇದ್ರ ಜೊತೆ TBಗಳು ಸಹ ಕಡಿಮೆ ಮಾಡ್ಬೋದು ನಾವು. ಸೊ ಇವಿಷ್ಟು ಏನಂದರೆ ಬೆಳಗಾವಿ DOH ಹೇಳುವಂಥ ಮತ್ತು ಈಗಾಗಲೇ ಒಂದು ಕೋವಿಡ್ ಪಾಸಿಟಿವ್ ಪತ್ತೆ ಆಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಎಲ್ಲರೂ ಕೂಡ ಬಳಸಬೇಕು. ಮತ್ತು ಏನು ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕೂಡ ಅಗತ್ಯವಾದಂಥ ಕ್ರಮ ಕೈಗೊಂಡಿದ್ದೇವೆ ಅಂತ ಮಾತನಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ.